Hello my dear friends, welcome back to SP Modi Study at ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಇಮ್ಯಾಜಿನ್ ಮಾಡಿ, ನಾಳೆನೇ ಪುಸ್ತಕಗಳು, ಕವಿತೆಗಳು ಎಲ್ಲ ಲಿಟ್ರೇಚರ್ ಮಾಯವಾದರೆ ನಮ್ಮ ಕಲ್ಚರ್ ಉಳಿಯುತ್ತದೆಯೇ ಅಥವಾ ನಮ್ಮ ಸಂಸ್ಕೃತಿ ಉಳಿಯುತ್ತದೆಯೇ? ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ವಿಡಿಯೋ ನೋಡ್ತಾ ಹೋದಂತೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ ನಾವು BA ಸ್ಟೂಡೆಂಟ್ಗಳಿಗೆ ಅಂದ್ರೆ ಆಪ್ಷನಲ್ ಇಂಗ್ಲಿಷ್ ತೆಗೆದುಕೊಳ್ಳುತ್ತಿರುತ್ತಾರಲ್ಲ ಅವರಿಗೆ ಲಿಟ್ರೇಚರ್ ಮತ್ತು ಕಲ್ಚರ್ ಈ ಟಾಪಿಕ್ ನ ಬಗ್ಗೆ ಒಂದು ಸಂಪೂರ್ಣ ನೋಟ್ಸ್ ಅನ್ನು PDF ಮೂಲಕ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಆ PDF ಸಂಪೂರ್ಣವಾಗಿ ನಿಮಗೂ ಸಹ ಫ್ರೀ ಇದೆ. PDF ಇದೆ ಎಂದು ಅದನ್ನೇ ನೇರವಾಗಿ ನೋಡಲು ಹೋಗಬೇಡಿ. ನಾವು ಕೆಲವು ಈಜಿ ಸೆಂಟೆನ್ಸ್ ಗಳನ್ನು ಇದರಲ್ಲಿ ಯಾವ ಈಜಿ ಸೆಂಟೆನ್ಸ್ ಗಳಿವೆ ಅದನ್ನು ನಾನು ಇದರಲ್ಲಿ ತಿಳಿಸಿದ್ದೇನೆ. ಮತ್ತು ಎಷ್ಟು ಪೇಜ್ ಬರೆದ್ರೆ 10ಕ್ಕೆ 10 ಅಂಕಗಳನ್ನು ಕೊಡುತ್ತಾರೆ ಮತ್ತು 3 ಪೇಜ್ ಬರೆದ್ರು ಸಹ 10ಕ್ಕೆ 10 ಅಂಕಗಳು ಕೆಲವೊಂದು ಬಾರಿ ಕೊಡೋದಿಲ್ಲ. ಏಕೆ? ಇಂಥ ಎಲ್ಲ ಪ್ರಶ್ನೆಗಳನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋದ್ದೇನೆ. ಕೆಲವು ಮತ್ತು ಲಿಟ್ರೇಚರ್ ಮತ್ತು ಕಲ್ಚರ್, ಡಾನ್ಸ್ ಮತ್ತು ಡಾನ್ಸರ್ ಇದ್ದ ಹಾಗೆ ಈ ರೀತಿಯಾದ ಸೆಂಟೆನ್ಸ್ಗಳನ್ನು ನಾವು ಈ PDF ನಲ್ಲಿ ಇದ್ದು ಅವು ಎಲ್ಲೆಲ್ಲಿವೆ ಎಂದು ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೇನೆ. ಅದನ್ನು ನೀವು ಮಿಸ್ ಮಾಡಬೇಡಿ ಮತ್ತು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಒಂದು ಇಷ್ಟವಾದರೆ ಅಥವಾ ಹೆಲ್ಪ್ಫುಲ್ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಆಪ್ಷನಲ್ ಇಂಗ್ಲಿಷ್ ಯಾರು ತೆಗೆದುಕೊಂಡಿದ್ದಾರಲ್ಲ ಅವರಿಗೂ ಸಹ ಈ ವಿಡಿಯೋ ಒಂದು ಶೇರ್ ಮಾಡಿ. ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದು ವೇಳೆ ಗೂಗಲ್ ಮಾಯವಾದರೆ ಇನ್ನೂ ಜ್ಞಾನ ಉಳಿಯಬಹುದು, ಆದರೆ ಲಿಟ್ರೇಚರ್ ಮಾಯವಾದರೆ ಕಲ್ಚರ್ ಉಳಿಯುತ್ತದೆ. ಈ ವಿಡಿಯೋ ನೋಡ್ತಾ ಹೋಗಿ ಕೊನೆಗೆ ನಿಮಗೆ ಅರ್ಥವಾಗುತ್ತದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಅಪ್ ಆಗಿ ಹೇಳೋದಂದರೆ ನೀವು ಯಾವ ಲೈನ್ಗಳನ್ನು ನೆನಪಿಟ್ಟುಕೊಳ್ಳಬೇಕು, ಯಾವ ಲೈನ್ಗಳು ಈಸಿ ಇವೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ. ಲಿಟ್ರೇಚರ್ ಈಸ್ ಆ್ಯನ್ ಆರ್ಟ್ ಆಫ್ ರೈಟಿಂಗ್ ಬೈ ಮೀನ್ಸ್ ಆಫ್ ವರ್ಡ್ಸ್. ಅಂದರೆ ಇಂಥ ಲೈನ್ಗಳನ್ನು ನೀವು ಓದಿಕೊಂಡು ಹೋಗಿ ಸ್ನೇಹಿತರೆ, ಅಥವಾ ಒಂದು ರೀತಿಯಾಗಿ ಬೈಪಾಟ್ ಮಾಡಿ. ನಿಮಗೆ ಈ ಎಕ್ಸಾಮ್ನಲ್ಲಿ ಹೆಚ್ಚು ನೆನಪು ಉಳಿಯುತ್ತದೆ ಮತ್ತು ಬರೆಯಲು ಸಹ ಈಸಿಯಾಗಿರುತ್ತದೆ. ಮೀನ್ಸ್ ಆಫ್ ವರ್ಡ್ಸ್ ಅಂದರೆ ಏನು? ಅರ್ಥಪೂರ್ಣವುಳ್ಳ ಶಬ್ದಗಳು ಎಂದರ್ಥ. ಅಂಥ ಅರ್ಥಪೂರ್ಣ ಶಬ್ದಗಳುಳ್ಳ ಒಂದು ಶಬ್ದಗಳ ಗುಂಪನ್ನೇ ನಾವು ಲಿಟ್ರೇಚರ್ ಅಥವಾ ಆ ರೀತಿಯಾಗಿ ಗುಂಪು ಸೇರಿಸಿ ಬರೆಯುವುದು ಒಂದು ಆರ್ಟೇ ಲಿಟ್ರೇಚರ್ ಆಗಿದೆ ಎಂದು ಹೇಳಿದ್ದಾರೆ ಇಲ್ಲಿ. ಇಟ್ ಈಸ್ ಅ ಸೆನ್ಸಿಟಿವ್ ರೆಕಾರ್ಡ್ ಆಫ್ ವಾಟ್ ದ ಆಥರ್ಸ್ ಹ್ಯಾವ್ ಸೀನ್, ಎಕ್ಸ್ಪೀರಿಯನ್ಸ್ಡ್, ಥಾಟ್ ಆ್ಯಂಡ್ ಲೆಫ್ಟ್ ಇನ್ ಲೈಫ್. ಅವರು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಏನು ವಿಚಾರ ಮಾಡಿದ್ದಾರೆ, ಅಥವಾ ಏನೇನು ಕಂಡಿದ್ದಾರೆ, ಏನು ಅನುಭವಿಸಿದ್ದಾರೆ ಎಲ್ಲವನ್ನೂ ರೆಕಾರ್ಡ್ ಮಾಡಿರ್ತಾರೆ. ಯಾರು ಆಥರ್ಸ್, ಅದೇ ಲಿಟ್ರೇಚರ್. ಇಂಥ ಈಜಿ ಸೆಂಟೆನ್ಸ್ ನೀವು ಓದಿಕೊಂಡು ಹೋಗಿ ಸ್ನೇಹಿತರೆ, ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತದೆ. ಈ PDF ಅನ್ನು ನಾನು ಸಂಪೂರ್ಣವಾಗಿ ಫ್ರೀಯಾಗಿ ನೀಡುತ್ತಿದ್ದೇನೆ. ಕಮೆಂಟ್ ಸೆಕ್ಷನಲ್ಲಿ ಇದೆ ಸ್ನೇಹಿತರೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕ್ ಇದೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಇದನ್ನು ಫ್ರೀಯಾಗಿ ನೀಡೋದಕ್ಕೆ ಒಂದು ಲೈಕ್ ಆದರೂ ಬೇಡ ಸ್ನೇಹಿತರೆ. ಹಾಗಿದ್ದರೆ ಪ್ಲೀಸ್ ಮಿಸ್ ಮಾಡಿದ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾರ್ಯಾರು ಆಪ್ಷನಲ್ ಇಂಗ್ಲೀಷನ್ನು ಬಿರಿ ಎಂದು ತಿಳಿದಿದ್ದಾರೋ ಅವರಿಗೂ ಸಹ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗುತ್ತದೆ. ನೋಡಿ, ಓದುತ್ತಾ ಹೋಗಿಂತೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ನೀವು ಇದೊಂದು ರೀತಿಯ ಪೀಠಿಕೆಯಾಗಿ ಬರೆಯಿರಿ ಸ್ನೇಹಿತರೆ. ಈ ಮೇಲೆ ಇದು ಪ್ಯಾರಾಗ್ರಾಫ್ ಇದೆಯಲ್ಲ, ಇದೊಂದು ರೀತಿಯಾಗಿ ಪೀಠಿಕೆಯಾಗಿ ಬರೆಯಿರಿ. ಇನ್ನು ದ ರಿಲೇಷನ್ಸ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್. ಇನ್ನು ಕಲ್ಚರ್ ಮತ್ತು ಲಿಟ್ರೇಚರ್ಗೆ ಯಾವ ರೀತಿಯಾಗಿ ರಿಲೇಷನ್ಶಿಪ್ ಇದೆ ಮೇನಾಗಿ ಇದೊಂದು ರೀತಿಯಾಗಿ ಪೀಠಿಕೆಯಾಗಿ ಬರೆದ್ರಲ್ವ 3-4 ಲೈನಲ್ಲಿ ನಾನು ಯಾವುದು ಆಗಲೇ ಓದಿದ್ದೀನೋ ಅದನ್ನು ಸ್ವಲ್ಪ ಪೀಠಿಕೆಯಾಗಿ ಬರೆಯಿರಿ. ಇನ್ನು ವಿವರಣೆ ಅಂತಾರಲ್ವ ಆ ರೀತಿಯಾಗಿ ಬರೆಯಿರಿ. The impact of literature and culture on each other is undeniable. ಇಂಥವನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ when we talk about the culture, the literature can also appear unconsciously because the culture is composed of thoughts, feelings and emotions and the style and personal way of society. ನೋಡಿ, ಇದು ಎಷ್ಟು ಈಜಿ ಇದೆ ನೋಡಿ ಸೆಂಟೆನ್ಸ್. ನಾವು ಯಾವಾಗ ಕಲ್ಚರ್ನ ಬಗ್ಗೆ ಮಾತಾಡ್ತೀವೋ ಆಗ ಲಿಟ್ರೇಚರ್ ನಮಗೆ ಗೊತ್ತಾಗದಂತೆಯೇ ಆಗಮಿಸುತ್ತದೆ ಅಥವಾ ಬಂದುಬಿಡುತ್ತದೆ, ಅನ್ಕಾನ್ಷಿಯಸ್ಲಾಗಿ ಬಂದುಬಿಡುತ್ತದೆ. ವೇ ಆಫ್ ಸೊಸೈಟಿ. ಇಂಥ ಈಜಿ ಸೆಂಟೆನ್ಸ್ ನೀವು ತಿಳಿದುಕೊಳ್ಳಿ. ನೀವು ಎಷ್ಟೋ ಜನ ಆಪ್ಷನಲ್ ಇಂಗ್ಲೀಷನ್ನು ಹೆದರಿ ಮತ್ತೆ ನಾವು ಆಪ್ಷನಲ್ ಇಂಗ್ಲೀಷ್ ತೆಗೆದುಕೊಂಡಿದ್ದರೂ ಸಹ ಬೇರೆ ವಿಷಯಕ್ಕೆ ಟ್ರಾನ್ಸ್ಫರ್ ಆಗುತ್ತಾರೆ. ಅಂಥ ಜನರಿಗೆ ಇದನ್ನು ಕಲಿಸಿ. ನಾನು ಇಂಥ ಈಜಿ ಸೆಂಟೆನ್ಸ್ಗಳೆಲ್ಲ ಒಂದು PDF ನಾನು ಈಸಿಯಾಗಿ ಡೌನ್ಲೋಡ್ ಮಾಡಲು ನಿಮಗೆ ಫ್ರೀಯಾಗಿ ನೀಡಿರುತ್ತೇನೆ. ನೋಡಿ, ಎಷ್ಟು ಈಜಿ ಇವೆ ಸೆಂಟೆನ್ಸ್ಗಳು ತಿಳಿಸ್ತೇನೆ ನಿಮಗೆ. ಎಲ್ಲ ಓದುತ್ತಾ ಹೋಗಿ ಇದನ್ನು. Both culture and literature are all inseparable. In fact, this is a bilateral relationship because culture on the one hand. ಈ ರೀತಿಯಾಗಿ ಸೆಂಟೆನ್ಸನ್ನು ನೋಡುತ್ತಾ ಹೋಗಿ. ಅದು ಸ್ನೇಹಿತರೆ, ಇದು PDF ಮುಗಿತು ಕಾಣುತ್ತೆ.
ಇಲ್ಲಿ ನೋಡಿ ಈ 3 ಸೆಂಟೆನ್ಸ್ ಪೀಠಿಕೆಯಾಗಿ ಬರೆದಿರ್ತಿರಲ್ಲ ಇಂಟ್ರೊಡಕ್ಷನ್ ಆಗಿ, ಇದು ಒಂದು 3 ಲೈನ್ ಇತ್ತು. ಈ 3 ಲೈನ್ ಅಂದರೆ ನಿಮ್ಮ ಪೇಜ್ನಲ್ಲಿ ಎಷ್ಟು ಆಗುತ್ತದೆ? 6 ಲೈನ್ ಆಗುತ್ತದೆ. 6 ಲೈನ್, ಇದು 6 ಲೈನ್ ಆಯಿತು ಮತ್ತು 6 ಲೈನ್ ಆಯಿತು ಸ್ನೇಹಿತರೆ. ಇನ್ನು ಮತ್ತು ಇಂಪ್ಯಾಕ್ಟ್ ದ ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಆನ್ ಈಚ್ ಅದರ್ ಆನ್ ಈಸ್ ಅನ್ಡಿನೈನೇಬಲ್. ಇಂಥವುಗಳನ್ನು ತೆಗೆದುಕೊಳ್ಳಿ. ದ ರಿಲೇಷನ್ಸ್ ಬಿಟ್ವೀನ್ ಥೀಮ್ ಈಸ್ ಸಿಮಿಲರ್ ಟು ದ್ಯಾಟ್ ಆಫ್ ದ ಡ್ಯಾನ್ಸ್ ಆರ್ ಡ್ಯಾನ್ಸರ್. ನೋಡಿ ಇದು ಈಜಿ ಇದೆ. ಡ್ಯಾನ್ಸ್ ಆ್ಯಂಡ್ ಆನ್ಸರ್, ನೃತ್ಯ ಮತ್ತು ನೃತ್ಯ ಮಾಡುವವರು ಹೇಗಿರ್ತಾವೋ ಅದೇ ರೀತಿಯಾಗಿ ಕಲ್ಚರ್ ಮತ್ತು ಲಿಟ್ರೇಚರ್ ಇದೆ. ಈ ರೀತಿಯಾಗಿ ಸೆಂಟೆನ್ಸನ್ನು ಮಾಡಿದಿರಲ್ವ, ಈ ರೀತಿಯಾಗಿ ಮಾಡಿಕೊಳ್ಳಿ. ಇದು 1 2 3 4 5 6, ಇದು 6 ಸ್ನೇಹಿತರೆ. 6 ನಿಮ್ಮಲ್ಲಿ ಈ ಒಂದು ಲೈನ್ ನಿಮ್ಮ ಪುಟದಲ್ಲಿ 2 ಲೈನ್ ಹಿಡಿಯುತ್ತದೆ ಎಂದು ಅಂದುಕೊಳ್ಳಿ. ಈ 6 ಮತ್ತು ನಿಮ್ಮ ಪುಟದಲ್ಲಿ 2 ಒಂದಕ್ಕೆ 2 ಅಂದರೆ 12 ಲೈನ್. 12 ಲೈನ್ ಆಯಿತು. ಮತ್ತು ಇಲ್ಲಿ 3 6 ಲೈನ್ 18 ಲೈನ್ ಆಯಿತು ಸ್ನೇಹಿತರೆ. ಒಂದು ಪುಟದಲ್ಲಿ ಎಷ್ಟಿರುತ್ತದೆ? ಒಂದು ಪುಟದಲ್ಲಿ ನಿಮಗೆ 30 ಲೈನ್ ಇರ್ತವೆ. ನೀವು ಏನು ಓದದೆ ಬರೆಯದೇನೆ ಇಷ್ಟು ಈಜಿ ಆದಂಥ ಅರ್ಧ ಪೇಜ್ ಬರೆಯಲು ಕಲ್ತು ಬಿಟ್ಟಿರಿ. ಇನ್ನು ನೀವು ಸ್ವಲ್ಪ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಸೆಂಟೆನ್ಸನ್ನು ನೀವು ಭಯಪಟ್ಟು ಹಾಕಿದರೆ ನೀವು 2 ಪೇಜ್ ಆಗಲ್ವಾ? 2 ಪೇಜ್ ಆಗೇ ಆಗುತ್ತದೆ ಸ್ನೇಹಿತರೆ. ನೀವು 2 ಪೇಜ್ ಬರೆದು 10ಕ್ಕೆ 10 ಖಂಡಿತ ಕೊಡ್ತಾರೆ. ನೀವು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಅಥವಾ ಅಕ್ಷರ ದುಂಡಾಗದಿದ್ದರೆ ಮಾತ್ರ 3 ಪೇಜ್ ಬರೆದಾಗ 10 9 ಕೊಡ್ತಾರೆ. ನೀವು ಕರೆಕ್ಟಾಗಿ ಅಕ್ಷರ ದುಂಡಾಗಿ ತೆಗೆದು 2 ಪೇಜ್ ಬರೆದು 10ಕ್ಕೆ 10 ಕೊಡ್ತಾರೆ ಸ್ನೇಹಿತರೆ. ಇದು ನಾನು ಹೇಳ್ತಾ ಇಲ್ಲ, ಆಪ್ಷನಲ್ ಇಂಗ್ಲೀಷ್ ಎಕ್ಸ್ಪರ್ಟ್ ಶಿಕ್ಷಕರು ನನಗೆ ತಿಳಿಸಿದ್ದಾರೆ ಈ ವಿಷಯವನ್ನು. ಆಯಿತು, ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದು ಪೊಲಿಟಿಕಲ್ ಸೈನ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ 1ನೇ ಪಾಠ ರಾಜಕೀಯ ಸಿದ್ಧಾಂತ ಇದೆಯಲ್ವಾ, ಅದರಲ್ಲಿ ಸಂಪೂರ್ಣ ನೋಟ್ಸ್ ಫ್ರೀ ಆಗಿದೆ ಸ್ನೇಹಿತರೆ. ಹೋಗಿ ಮಿಸ್ ಮಾಡಿದ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಆ ಡಿಸ್ಕ್ರಿಪ್ಷನಲ್ಲೇ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.